ಇದು 33% ಮೀಸಲಾತಿ ಏನಿತ್ತಲ್ಲ ಕ್ಯಾನ್ಸಲ್ ಆಯ್ತಲ್ಲ ಅದರ ವಿಷಯವಾಗಿ ಎಲ್ಲರೂ ಸೇರಿರೋದು. ಇದು ಅತ್ಯಂತ ದುಃಖವಾದ ವಿಷಯ. ಯಾಕಂದರೆ ಬೀಯಿಂಗ್ ಅ ಮಹಿಳೆ ನಮಗೆ ಸಿಗಬೇಕಾಗಿರೋವಂಥ ಒಂದು ಹಕ್ಕನ್ನು ಈ ಸತಿ ಮೋದಿಯವರು ನಮಗೆ ಹಕ್ಕು ಕೊಡಿಸಿದ್ರು. ಆದರೆ ಇದನ್ನ ಕ್ಯಾನ್ಸಲ್ ಮಾಡಿ ತುಂಬ ದುಃಖ ಆಗಿದೆ. ಯಾಕೆ ಮಹಿಳೆಯರು ಬೆಳಿಬಾರ್ದಾ? ಏನಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅರ್ಥ ಆಗ್ತಿಲ್ಲ. ಸೊ ಅದರ ವಿರುದ್ಧವಾಗಿ ನಾವಿವತ್ತು ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದೀವಿ. ಓಕೆ, ಎಲ್ಲೋ ಒಂದು ಕಡೆ ಮಹಿಳೆಯರನ್ನ ಕಾಂಗ್ರೆಸ್ ಸರ್ಕಾರ ಹೀನಾಯವಾಗಿ ನಡೆಸ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಮತ್ತೊಂದು ಕಡೆ ಈಗಾಗಲೇ ಬಸ್ ಫ್ರೀ ಕೊಟ್ಟಿದ್ದಾರೆ, 2,000 ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ. ಇದೆಲ್ಲ ಎಲ್ಲೋ ಒಂದು ಕಡೆ ಮಹಿಳೆಯರನ್ನ ಮೆಚ್ಚಿಸೋದಕ್ಕೋಸ್ಕರ ಏನು ಹೇಳ್ತೀರಾ? ನನ್ನ ಪ್ರಕಾರ ನಾವು ಬಸ್ ಫ್ರೀ ಕೇಳಲಿಲ್ಲ. ಹಾಗೆ 2,000 ರೂಪಾಯಿ ಕೊಡೋದು ಐ ಸ್ಟಿಲ್ ಫೀಲ್ ಒಂದು ಮೀನು ಹಿಡಿಯೋದಕ್ಕೆ ಬಲೆ ಕೊಡಿ, ಆದರೆ ಮೀನೇ ಕೊಡಬೇಡಿ. ನೀವು ಹಂಗೆ ಕೊಟ್ಟಷ್ಟು ಸೋಮಾರಿತನ ಬರುತ್ತೆ. ಮತ್ತು ಎಷ್ಟು ಜನ ಮಹಿಳೆಯರಿಗೆ ಒಂದು ಪವರ್ ಇದೆ, ಮೆನ್ಗಿಂತ ಜಾಸ್ತಿ ಮಾಡೋ ಅಂಥದ್ದು. ಇದು ಒಂದು ಅವಕಾಶ ಸಿಕ್ಕಿತ್ತು, ಯಾಕೆ ಕಿತ್ಕೊತೀರಾ? ಖಂಡಿತವಾಗ್ಲೂ ಇದನ್ನ ನಾವು ವಿರೋಧಿಸ್ತೀವಿ. ನಮಗೊಂದು ಅವಕಾಶ ಕೊಡಿ, ತುಂಬ ಚೆನ್ನಾಗಿ ನಾವು ಮಾಡಿ ತೋರಿಸ್ತೀವಿ ಅನ್ನೋ ಒಂದು ಆಶ್ವಾಸನೆ ನಮಗಿದೆ. ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ? ಯಾಕಂದರೆ ಈಗಾಗಲೇ ಸುಮಾರು 100ಕ್ಕೆ ಹೆಚ್ಚು ಜನ ಸೇರಿದ್ದೀರಾ. ಮುಂಬರುವ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ತೀರಾ? ಖಂಡಿತವಾಗ್ಲೂ ಹೀಗೆ ನಡೆದ್ರೆ ನಾವು ಇನ್ನೂ ಹೆಚ್ಚಿನ ಜನ ಸೇರಿ ಪ್ರತಿಭಟನೆ ಮಾಡ್ತೀವಿ. ಇದು ಇನ್ನೊಂದೇನೆಂದರೆ, ನಾವು ಯಾವ ಮಹಿಳೆಯರಿಗೂ ಹೋಗಿ ಬನ್ನಿ ಪ್ರತಿಭಟನೆ ಮಾಡಿ ಅಂತ ಕರೀತಿಲ್ಲ. ಗೌರಿ ಬರ್ತಿರೋದು ಇವಾಗ. ಯಾಕಂದರೆ ಆ ಒಂದು ಸಿಗಬೇಕಾಗಿರೋ ಸ್ಥಾನ ಸಿಕ್ಕಿಲ್ಲ ಅಂದರೆ ನಾರಿ ಮುನಿದರೆ ಮಾರಿ ಅಂತಾರಲ್ಲ, ಹಾಗಾಗಿ ನಾವು ಮಾಡ್ತೀವಿ. ಇದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತೀವಿ. ಎಲ್ಲೋ ಒಂದು ಕಡೆ ಬಿಜೆಪಿ ಅವರ ಸೇರ್ಕೊಂಡು ಇದು ಮಾಡ್ತಾ ಇದ್ದಾರೆ. ಸೊ ಪಕ್ಷಾತೀತವಾಗಿ ಆಗ್ತಾ ಇದೆಯಾ? ಏನು ಹೇಳ್ತೀರಾ? ಅಲ್ಲ, ಇದು ಬರೀ ಬಿಜೆಪಿ ಪಕ್ಷದಿಂದ ಅಂತ ಅಲ್ಲ. ಬಿಜೆಪಿ ಅನ್ನೋದು ಪಕ್ಷ ಇರ್ಬೋದು, ಆದರೆ ಅಲ್ಲಿರುವಂಥ ಮಹಿಳೆಯರಿಗೂ ಅನ್ಯಾಯ ಆಗ್ತಿದೆ ಅಲ್ವಾ? ಇಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬಂದಿದ್ದಾರೆ, ಮಹಿಳಾ ಹೋರಾಟಗಾರರು ಬಂದಿದ್ದಾರೆ, ಸಮಾಜ ಸೇವಕರು ಬಂದಿದ್ದಾರೆ. ಹಾಗಾಗಿ ಪಕ್ಷ ಅಂತ ಅಲ್ಲ. ಈಗ ನಾನು ಒಂದು ಪ್ರೊಫೆಸರ್ ಆಗಿ ಇಲ್ಲಿ ಬಂದಿರೋದು, ನನಗೊಂದು ಕಾರ್ಪೊರೇಟರ್ ಸೀಟು ಎಕ್ಸಾಂಪಲ್ ಬೇರೆ ಯಾವುದೋ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಆದರೆ ಈ ಥರ ಮೀಸಲಾತಿ ಸಿಕ್ಕರೆ ನಮಗೊಂದು ಅವಕಾಶ ಜಾಸ್ತಿ ಸಿಗುತ್ತೆ. ಅದರ್ವೈಸ್ ಏನಾಗುತ್ತೆ, ಮೆನ್ನಿಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗುತ್ತೆ. ನಮಗೆ ಸಿಕ್ಕಿದಾಗ ನಾವು ಅವಕಾಶ ಉಪಯೋಗಿಸ್ಕೊಬೋದು. ಹಾಗಾಗಿ ಐ ಸ್ಟಿಲ್ ಫೀಲ್ ಖಂಡಿತವಾಗ್ಲೂ ಇದನ್ನ ಕ್ಯಾನ್ಸಲ್ ಮಾಡಬೇಕು ಹಾಗೂ ನಮಗೊಂದು ಅವಕಾಶ ಕೊಡಬೇಕು ಅಂತ ಕೇಳ್ಕೊತೀನಿ. ಮೋದಿಯವರು ಮಹಿಳೆಯರಿಗಾಗಿ ಅನೇಕ ಒಳ್ಳೆ ಕಾರ್ಯಕ್ರಮಗಳನ್ನು ಅವರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಆದರೆ ಜನಗಳು ಅದನ್ನಾಗಿ ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಇದು ಓಟು, ಅವರು ಮುಖ್ಯವಾಗಿ ನೋಡೋದು ಓಟಿಂದ ನಮಗೆ ಮಹಿಳೆಯರದ್ದು ಓಟೆಲ್ಲ ಆ ಕಡೆ ಹೋಗ್ಬಿಡುತ್ತಲ್ವ, ಅದು ಅವ್ರದ್ದು ಮೇನ್ ಇಂಟೆನ್ಷನ್ನು. ಅದಕ್ಕಾಗಿ ಇದನ್ನು ಕ್ಯಾನ್ಸಲ್ ಮಾಡಿಸಿ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ. ಸೊ ಖಂಡಿತ ಮೋದಿಯವರು ಮಾಡ್ತಿರೋ ಒಳ್ಳೊಳ್ಳೆ ಕೆಲಸಗಳಿಗೆ ಯಾವತ್ತೂ ನಮ್ಮ ಬೆಂಬಲ ಇದೆ. ಅವರು ಮಹಿಳೆಯರಿಗಾಗಿ ತುಂಬಾ ಬೆಂಬಲ ಕೊಡ್ತಾ ಇದ್ದಾರೆ.